ಮಾಡ್ತಾ ಇದ್ದಾರೆ. ಇದೊಂದು ಒಪ್ಪಂದದ ಪಾದಯಾತ್ರೆ ಅಂತ ಯತ್ನಾಳ್ ಹೇಳ್ತಾರೆ. ಹಗರಣ ನಡೆದಿದ್ದು ಮೇಲ್ನೋಟಕ್ಕೆ ನಿಚ್ಚಳವಾಗಿ ಗೋಚರಿಸ್ತೈತಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು 191 ಕೋಟಿ ಅಲ್ಲ 94 ಕೋಟಿ ರೂಪಾಯಿಯನ್ನು MG ರೋಡ್ ಯೂನಿಯನ್ ಬ್ಯಾಂಕ್ ಖಾತೆಗೆ ವರ್ಗಾವಣೆ ಆಗೈತೆ ಅನ್ನುವಂಥ ಮಾತು ಹೇಳ್ಯಾರ. ಆ ಹಣ ನೇರವಾಗಿ ತೆಲಂಗಾಣದಲ್ಲಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇರ್ಬೋದು, ಪ್ರೈವೇಟ್ ಕಾಂಟ್ರಾಕ್ಟರ್ ಹೆಸರಲ್ಲೇ ಇರ್ಬೋದು ಜಮಾ ಆಗ್ಯದ. ಹೊಳ್ಳಿ ಅಧಿಕಾರಿಗಳು ಅದನ್ನು ವಸೂಲು ಮಾಡ್ಯಾರ. ಅಧಿಕಾರಿಗಳನ್ನು ಅಭಿನಂದಿಸ್ತೇನೆ. ನಮಗಿದ್ದ ಮಾಹಿತಿ ಪ್ರಕಾರ 90 ಕೋಟಿ ರೂಪಾಯಿ ಹಣ ನೇರವಾಗಿ ಖಜಾನೆಯಿಂದ MG ಬ್ಯಾಂಕ್ ಯೂನಿಯನ್ ಬ್ಯಾಂಕಿಗೆ ಹೋಗೈತೆ ಅನ್ನುವಂಥ ಒಂದು ಅನ್ಕನ್ಫರ್ಮ್ಡ್ ಮಾಹಿತಿ ಇದೆ. ಅದಾಗಿತ್ತಂದ್ರೆ ಇದು ಘೋರವಾದ ಅಪರಾಧ ಆಕತ್ತೆ. ಹಣಕಾಸು ಇಲಾಖೆಯಿಂದನೇ ನೇರವಾಗಿ ಹೋಗಿದ್ರೆ ಇಟ್ಸ್ ಅ ಮೇಜರ್ ಪ್ರಾಬ್ಲಮ್. CM ಅಂಡರ್ದಾಗ ಬರೋದ್ರಿಂದ ಅಷ್ಟು ರೊಕ್ಕವನ್ನು ಕೇವಲ ಹಣಕಾಸಿನ ಅಧಿಕಾರಿಗಳ ಬಿಡುಗಡೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಣಕಾಸು ಸಚಿವರ ಅನುಮತಿನೂ ಅದಕ್ಕೆ ಬೇಕಾಗ್ಬೋದು. ಅದು ಇಟ್ ಇಸ್ ಅನ್ಕನ್ಫರ್ಮ್ಡ್ ನ್ಯೂಸ್. ಆಮೇಲೆ ಮೂಡಾ ಹಗರಣದಲ್ಲಿ ದಲಿತರ ಜಮೀನು ಇರ್ಬೋದು, ಬೇನಾಮಿ ಸೈಟ್ ಇರ್ಬೋದು, ಮಾನ್ಯ ಮುಖ್ಯಮಂತ್ರಿಗಳು ನಮ್ಮದೇನೂ ತಪ್ಪಿಲ್ಲ ಅನ್ನುವಂಥ ಕ್ಲಾರಿಫಿಕೇಷನ್ನ ಮಾಧ್ಯಮಗಳ ಮುಖಾಂತರ, ಅಡ್ವರ್ಟೈಸ್ ಮುಖಾಂತರ ಪ್ರೆಸ್ ಮೀಟ್ ಮಾಡಿ ಕೊಡ್ತಾ ಇದ್ದಾರೆ. ಅವರು ಕೊಡ್ತಿರ್ತಕ್ಕಂಥ ಮಾಹಿತಿ ಸರಿಯಾಗಿದ್ದರೆ ಸದನದಲ್ಲಿ ಒಂದು ದಿವಸ ಅವಕಾಶ ಚರ್ಚೆ ಮಾಡಿಕೊಟ್ಟು ತಮ್ಮನ್ನು ತಾವು ಸಮರ್ಥನೆ ಮಾಡಿಕೊಟ್ಟು ಏನೂ ತಪ್ಪಿಲ್ಲ ಅಂದ್ರೆ ನಾವು ಮುಖ್ಯಮಂತ್ರಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತಿದ್ದೀವಿ. ಆದರೆ ಯಾವ ಕಾರಣಕ್ಕಾಗಿ ಸದನದಲ್ಲಿ ಚರ್ಚೆಯನ್ನು ಸ್ಪೀಕರ್ ಮೇಲೆ ಒತ್ತಡ ತಂದು ತಡೆ ಹಿಡಿಯಲಾಯಿತು? ವೈ ದೇ ಹ್ಯಾವ್ ಪ್ರಿಪೋನ್ಡ್ ಅಧಿವೇಶನವನ್ನು ಅನಿರ್ದಿಷ್ಟ ಅವಧಿಯವರೆಗೆ ಮುಂದೂಡೋದನ್ನು ಒಂದು ದಿನ ಯಾಕೆ ಮೊದಲು ತಗೊಂಡ್ರು ಅನ್ನುವಂಥ ಪ್ರಶ್ನೆ ಇಲ್ಲಿ ಬರ್ತೈತಿ. ಎರಡು ಹಗರಣ ಆಗಿದ್ದು ಆರೋಪ ಮಾಡ್ತಿದ್ದೀರಿ, ಅದರ ಬಗ್ಗೆ ಪ್ರತಿಭಟನೆಯನ್ನು ಮಾಡಿದ್ರಿ, ಅದೆಲ್ಲ ಓಕೆ ಸರ್. ಆದರೆ ಈಗ ನಿಮ್ಮ ಪಕ್ಷದಲ್ಲಿ ಈ ಎರಡು ಪಾದಯಾತ್ರೆ ಕುರಿತು ಪಾದಯಾತ್ರೆ ಪಾಲಿಟಿಕ್ಸ್ ಶುರುವಾಗಿರುವಂಥದ್ದು ಉತ್ತರ ಕರ್ನಾಟಕ. ನಾನು ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ. ಪಕ್ಷದ ದೃಷ್ಟಿಯಿಂದ ಯಾವ ಹೋರಾಟ, ಪಕ್ಷ ಯಾವ ಹೋರಾಟ ತೊಗೊತೈತಲ್ಲ ಆ ಹೋರಾಟದಲ್ಲಿ ನಾವು ಭಾಗಿಯಾಗ್ತೀವಿ. ಬಳ್ಳಾರಿ ಪಾದಯಾತ್ರೆಗೆ ಬೆಂಬಲ ಕೊಡ್ತೀರಾ, ಮೂಡಾ ಪಾದಯಾತ್ರೆಗೆ ಬೆಂಬಲ ಕೊಡ್ತೀರಾ ಅಂತ? ಕೂಡಲ ಸಂಗಮದಿಂದ ಬಳ್ಳಾರಿ ಪಾದಯಾತ್ರೆ ಮಾಡ್ತಾರೆ, ಪಾಲ್ಗೊಳ್ತೀರಾ ಅಂತ? ಈಗ ಮೊದಲ ಮೈಸೂರಿಂದ ಪಾದಯಾತ್ರೆ ಪ್ರಾರಂಭ ಆಗೈತಿ. ಅದ್ರಾಗ ಇರ್ತೇನೆ. ಆಮೇಲೆ ನೋ ಕಾಮೆಂಟ್ ಸರ್. ನೀವು ಸಂಜೆ ಮಟ್ಟ ಕೇಳಿದ್ರು ನೋ ಕಾಮೆಂಟ್.